ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ. ಇದನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಉಳಿಸಿ ಬೆಳೆಸಿ ನನ್ನನ್ನು ಆಶೀರ್ವದಿಸಿ. ದೆಹಲಿಯಲ್ಲಿ ನಡೆದ ಆ ದುರ್ಘಟನೆ, ಆ ಬ್ಲಾಸ್ಟ್, ಅದರಿಂದ ಉಂಟಾದ ಸಾವು ನೋವು, ಇವತ್ತು ತಮ್ಮವರನ್ನ ಕಳೆದುಕೊಂಡವರ ಆಕ್ರಂದನ, ನೋವು, ಇದನ್ನೆಲ್ಲ ನೋಡಿದಾಗ ಯಾರೇ ಆಗಲಿ ಇದಕ್ಕೆ ಪರಿಹಾರ ಏನು ಅನ್ನುವ ಪ್ರಶ್ನೆ ಕಾಡುತ್ತೆ. ಈ ಭಯೋತ್ಪಾದನೆಯನ್ನು ನಿಲ್ಲಿಸುವುದು ಹೇಗೆ? ಮನುಷ್ಯ ಯಾಕೆ ಇಂಥ ಹಿಂಸೆಯನ್ನು ಅನುಸರಿಸ್ತಿದ್ದಾನೆ? ಧರ್ಮಕ್ಕೂ ಹಿಂಸೆಗೂ ಏನಾದರೂ ಸಂಬಂಧ ಇದೆಯಾ? ಜಗತ್ತಿನಲ್ಲಿ ಯಾವ ಧರ್ಮ ಕೂಡ ಹಿಂಸೆಯನ್ನು ಬೋಧಿಸಲ್ಲ ಅಂತ ನಂಬಿದವನ್ನ, ಆದರೆ ಯಾಕೆ ಅಂತ ಬಂತು? ಈ ಪ್ರಶ್ನೆ ಕೂಡ ನನ್ನನ್ನು ಕಾಡ್ತಾ ಇದೆ. ಈ ನಡುವೆ ಈ ಒಂದು ದುರಂತದ ಕುರಿತು ಸರ್ಕಾರ ಉನ್ನತ ಮಟ್ಟದ ಸಭೆ ನಡೆಸಿ ಚರ್ಚೆ ನಡೆಸ್ತಾ ಇದೆ. ನಾನು ಈ ಬೆಳಗ್ಗೆನೂ ಮಾತನಾಡ್ತಾ ಹೇಳಿದೆ, ಇದನ್ನು ಯುದ್ಧ ಅಂತ ಭಾರತ ಪರಿಗಣಿಸುತ್ತಾ ಅಂತ. ಅದರ ಜೊತೆಗೆ ಪಾಕಿಸ್ತಾನದ ಜೊತೆಗೆ ಇದಕ್ಕಿರುವಂಥ ಸಂಬಂಧ, ಇಡೀ ಈ ಒಂದು ಭಯೋತ್ಪಾದಕ ಚಟುವಟಿಕೆಯ ಹಿಂದೆ ಪಾಕಿಸ್ತಾನ ಇದೆಯಾ? ಇದು ಪಾಕಿಸ್ತಾನ ಪ್ರಚೋದಿತವಾದ ಉಗ್ರಗಾಮಿ ದಾಳಿಯ? ಈ ಪ್ರಶ್ನೆಯನ್ನು ಇಟ್ಕೊಂಡು ತಮ್ಮ ಜೊತೆ ಮಾತನಾಡ್ತಾ ಇದ್ದೀನಿ. ನಾನು ಈ ಪ್ರಶ್ನೆಯನ್ನು ಉತ್ತರ ಕೊಡುವುದಕ್ಕೆ ಪಾಕಿಸ್ತಾನಿ ಕೆಲವು ಯೂಟ್ಯೂಬರ್ಸ್ಗಳು, ಅಲ್ಲಿಯ ಸ್ವತಂತ್ರ ಪತ್ರಿಕೋದ್ಯಮಗಳು, ಕೆಲವರು ಬೇರೆ ದೇಶದಲ್ಲಿರುವವರು, ಅವರು ವ್ಯಕ್ತಪಡಿಸುತ್ತಿರುವ ಅಭಿಪ್ರಾಯವನ್ನು ಎತ್ಕೊಂಡು ಇವತ್ತು ಮಾತನಾಡ್ತಾ ಇದ್ದೀನಿ. ಇದು ಒಂದು ರೀತಿಯಲ್ಲಿ ಸ್ಫೋಟಕವೇ, ಇನ್ನೊಂದು ರೀತಿಯಲ್ಲಿ ಅಲ್ಲ. ಇದು ಒಂದು ರೀತಿಯಲ್ಲಿ ನಿರೀಕ್ಷಿತವೇ, ಇನ್ನೊಂದು ರೀತಿಯಲ್ಲ ಅಲ್ಲ. ಏನದಾಗಿದ್ರೆ ಸೊ ಇಡೀ ಈ ಬ್ಲಾಸ್ಟ್ ಏನಿದೆ, ಬಾಂಬ್ ಸ್ಫೋಟ ಏನಿದೆ, ಇದರ ಹಿಂದೆ ಪಾಕಿಸ್ತಾನದ ಫೀಲ್ಡ್ ಮಾರ್ಷಲ್ ಅಸೀಂ ಮುಲ್ಲಾ ಮುನೀರ್ ಇದ್ದಾರೆ. ಪಾಕಿಸ್ತಾನಿ ಕೆಲವು ಯೂಟ್ಯೂಬರ್ ಪ್ರಕಾರ ಮತ್ತು ನಿವೃತ್ತ ಸೈನ್ಯದಲ್ಲಿ ಕೆಲಸ ಮಾಡಿದವರು ಏನಿದ್ದಾರೆ, ಅವರು 2-3 ಜನ ವ್ಯಕ್ತಪಡಿಸಿದ ಅಭಿಪ್ರಾಯ ಪ್ರಕಾರ ಎಸ್, ಇದರ ಹಿಂದೆ ಇರುವವನು ಅಸೀಂ ಮುನೀರ್. ಸೊ ಅವರ ಈ ಹೇಳಿಕೆ ಏನಿದೆ, ಈ ಹೇಳಿಕೆ ಅವರೇದೇ ಆದ ಆಧಾರವನ್ನು ಅವರು ಕೊಡ್ತಾರೆ. ಯಾಕೆ ಏನು ಅನ್ನೋದು ಇದು ಆಘಾತಕಾರಿ. ಮೊದಲು ಅಸೀಂ ಮುನೀರ್ ಎಂಥ ವ್ಯಕ್ತಿ ಅಂತ ಬಹಳಷ್ಟು ಜನ ಅವರ ಜೊತೆ ಅವರ ಸೈನ್ಯದಲ್ಲಿ ಕೆಲಸ ಮಾಡಿದವರು ಹೇಳೋದು, ಆತ ನಂಬಿಕೆಗೆ ಆಹಾರನಲ್ಲದ ಒಬ್ಬ ದ್ರೋಹಿ ಅಂತ. ತನ್ನ ಹಿತಾಕಾಂಕ್ಷೆಯನ್ನು, ತನ್ನ ಆಸೆಯನ್ನು ಈಡೇರಿಸಿಕೊಳ್ಳುವುದಕ್ಕೆ ಆತ ಏನನ್ನಾದರೂ ಮಾಡಬಲ್ಲ ಕ್ರೂರಿ ಅಂತ, ಸರ್ವಾಧಿಕಾರಿ ಅಂತ, ಅವನು ಯಾರಿಗಾದರೂ ಮೋಸ ಮಾಡಬಲ್ಲ. ಇದು ಪಾಕಿಸ್ತಾನದ ಕೆಲವು ನಿವೃತ್ತ ಸೈನ್ಯದ ಅಧಿಕಾರಿಗಳ ಹೇಳಿಕೆ. ಅದಕ್ಕೆ ಅವರು ಹಲವು ಉದಾಹರಣೆಗಳನ್ನು ಕೊಡ್ತಾರೆ. ಇಲ್ಲಿ ನಮಗದು ಪ್ರಸ್ತುತ ಅಲ್ಲ. ನಮಗೆ ಪ್ರಸ್ತುತವಾದದ್ದು ಈ ಅಸೀಂ ಮುನೀರ್ ಏನಿದ್ದಾನೆ, ಯಾಕೆ ಇಂಥ ದುಸ್ಸಾಹಸಕ್ಕೆ ಕೈ ಹಾಕ್ತಾ, ಇದು ಅವರ 2ನೇ ದುಸ್ಸಾಹಸ. ಒಂದು, ಅಸೀಂ ಮುನೀರ್ ಅವನಿಗೆ ಪಾಕಿಸ್ತಾನದಲ್ಲಿ ಯಾವಾಗ ಅಸ್ಥಿರತೆ ಕಾಡುತ್ತೋ, ಜನ ಅವನ ವಿರುದ್ಧ ಯಾವಾಗ ನಿಂತ್ಕೋತಾರ, ಆಗ ಭಾರತ ವಿರೋಧಿ ನೆರೇಟಿವ್ಸನ್ನು ಅದಕ್ಕೆ ಜೀವ ಕೊಟ್ಟು ಅದನ್ನು ಇನ್ನೊಂದು ಹತ್ತಕ್ಕೆ ತಗೊಂಡ್ತಾರೆ. ಅದು ಬಹಳ ಸ್ಪಷ್ಟವಾದ್ದು ಪೆಹಲ್ಗಾಮ್ ಘಟನೆಯಲ್ಲಿ. ಪೆಹಲ್ಗಾಮ್ ಏನು ದಾಳಿ ನಡೀತು, ಅದರ ಹಿಂದೆ ಇದ್ದದ್ದು ಇದೇ ಅಸೀಂ ಮುನೀರ. ಯಾಕೆಂದರೆ ಆಗ ಪಾಕಿಸ್ತಾನದಲ್ಲಿ ಸೈನ್ಯದ ವಿರುದ್ಧ ಮನಸ್ಥಿತಿ ರೂಪುಗೊಳ್ತಾ ಇತ್ತು, ಜನಾಕ್ರೋಶ ಇರ್ತಾ ಇತ್ತು. ಈ ಜನಾಕ್ರೋಶವನ್ನು ತಣ್ಣಗೆ ಮಾಡೋದಕ್ಕಾಗಿ ಆತ ಭಾರತ ವಿರೋಧಿ ನೀತಿಯನ್ನು ಸ್ಟಾರ್ಟ್ ಮಾಡೋದು. ಈ ಇಂಡಿಯಾ ಮತ್ತು ಪಾಕಿಸ್ತಾನ ಏನಿದೆ, ಭಾರತ ಉಪಖಂಡದಲ್ಲಿ ಹಾಗೇನೆ, ನೀವು ಭಾರತದಲ್ಲಿ ಪಾಕಿಸ್ತಾನದ ವಿರೋಧಿ ನೀತಿಯನ್ನು ನೀವು ಹಾಕ್ತಾ ಹೋದರೆ ಇಲ್ಲಿಯ ಜನ ಒಗ್ಗಟ್ಟಾಗ್ತಾರೆ. ಹಾಗೆ ಪಾಕಿಸ್ತಾನದಲ್ಲಿ ಭಾರತ ವಿರೋಧಿ ಮನಸ್ಥಿತಿ, ಭಾರತವನ್ನು ನೀವು ಎಷ್ಟು ದಾಳಿ ಮಾಡ್ತೀರೋ ಅಲ್ಲಿ ಪಾಕಿಸ್ತಾನಿಯರು ಒಂದಾಗ್ತಾರೆ. ಇದು ಈ 2 ದೇಶಗಳ ಮಹಾನ್ ದೊಡ್ಡ ದುರ್ದೈವ, ಇದು ದುರಂತ ಇದು. ಸೊ ಅಸೀಂ ಮುನೀರ
ಅದನ್ನೇ ಮಾಡಿದ್ದು ಯಾವಾಗ ಜನಾಕ್ರೋಶ ಅವನ ವಿರುದ್ಧ ಪ್ರಾರಂಭ ಆಯಿತು. ಪಾಕಿಸ್ತಾನದ ರಾಜಕಾರಣದಲ್ಲಿ ಸೈನ್ಯ, ಅದರ ಪಾತ್ರ, ಅದರ ದುಷ್ಟತನ, ಅದರ ದುರಹಂಕಾರ, ಅಲ್ಲಿಯ ಮಾನವ ಹಕ್ಕುಗಳ ದಮನ, ಇದೆಲ್ಲ ಪ್ರಸ್ತಾಪ ಆಗಿ ಏನು ಅಸೀಂ ಮುನೀರ್ ಮನೆಗೆ ಹೋಗಬೇಕು ಅನ್ನುವ ಸಂದರ್ಭದಲ್ಲಿ ಆತ ಒಂದು ಭಾಷಣ ಹೊಡೆದ. ಅದು 2 ನೇಷನ್ ಥಿಯರಿ ಬಗ್ಗೆ. ಮತ್ತು ಭಾರತ ಮತ್ತು ಪಾಕಿಸ್ತಾನ, ಹಿಂದೂ ಮತ್ತು ಮುಸ್ಲಿಮರು ಒಂದಾಗಿರುವುದಕ್ಕೆ ಸಾಧ್ಯ ಇಲ್ಲ, ನಮ್ಮದು ಮಹಾನ್ ಡಿಫ್ರೆಂಟ್ ಆದ ಕಲ್ಚರು ಅಂತ ಸುಳ್ಳು ಹೇಳಕ್ಕೆ ಶುರು ಮಾಡಲ್ಲ. ಭ್ರಮೆ ಸೃಷ್ಟಿದ. ಪಾಕಿಸ್ತಾನಿಗಳನ್ನೆಲ್ಲ ತನ್ನ ಸುತ್ತ ಒಗ್ಗೂಡಿಸ್ಕೊಂಡ. ಅದಕ್ಕೆ ಭಾರತ ವಿರೋಧಿ ನೀತಿಯನ್ನು ಇಟ್ಕೊಂಡ. ಅದಾದ ಮೇಲೆ ಪಹಲ್ಗಾಮ್ ಏನು ದಾಳಿ ಇದೆಯಲ್ಲ, ಆ ದಾಳಿಯ ಸೂತ್ರಧಾರ ಕೂಡ ಇದೇ ಅಸೀಂ ಮುನೀರ್ ಆಗಿದ್ದ. ಆತ ಈ ಪಾಕಿಸ್ತಾನದಲ್ಲಿರುವಂಥ ಈ ಉಗ್ರಗಾಮಿ ಸಂಘಟನೆಗಳೇನಿದೆ, ಜೈಷೆ ಅಂತದ್ದು, ಆ ಸಂಘಟನೆಗಳಿಗೆ ಪ್ರೋತ್ಸಾಹ ಕೊಟ್ಟು, ಅವರಿಗೆ ದುಡ್ಡು ಕೊಟ್ಟು ಟ್ರೈನ್ ಮಾಡಿ ಈ ದಾಳಿ ನಡೆಸದ್ದು. ಹಾಗಿದ್ದರೆ ಈಗ ಯಾಕೆ 2ನೇ ಬಾರಿ ಮಾಡಿದ? ಮೊದಲನೇದಾಗಿ ಯಾವಾಗ ಪಹಲ್ಗಾಮ್ ದಾಳಿಯ ನಂತರ ಏನು ಆಪರೇಷನ್ ಸಿಂಧೂರ ನಡೀತು, ಆಪರೇಷನ್ ಸಿಂಧೂರ ಆದ ಮೇಲೆ ಮಧ್ಯ ಟ್ರಂಪ್ ಇಂಟರ್ಫಿಯರ್ ಮಾಡಿದ್ದೋ ಇಲ್ಲೋ ಗೊತ್ತಿಲ್ಲ, ಯುದ್ಧ 3 ದಿನಕ್ಕೆ ಮುಗಿದು ಹೋಗೋಯ್ತು. ಮುಗಿದ ಮೇಲೆ ಏನಾಯಿತು? ಮುಗಿದ ಮೇಲೆ ಪಾಕಿಸ್ತಾನಕ್ಕೆ ಇದ್ದಕ್ಕಿದ್ದ ಹಾಗೆ ಒಬ್ಬ ಆತ್ಮೀಯ ಸ್ನೇಹಿತ ಇನ್ನೊಬ್ಬ ಸಿಕ್ಕ, ಅದೇ ಟ್ರಂಪ್. ಈ ಟ್ರಂಪ್ ಅನ್ನುವ ಅವ್ರಿಗೆ ಮಾನಸಿಕ ಬ್ಯಾಲೆನ್ಸ್ ಇದೆಯೋ ಇಲ್ಲೋ ಗೊತ್ತಿಲ್ಲ, ಅಮೇರಿಕದ ಅಧ್ಯಕ್ಷ. ಅವರು ಇದ್ದಕ್ಕಿದ್ದ ಹಾಗೆ ಈ ಸರ್ವಾಧಿಕಾರಿಯನ್ನು ವೈಟ್ ಹೌಸ್ಗೆ ಕರೆದು ಆತನಿಗೆ ಸತ್ಕಾರ ಮಾಡಿ ಅವನ ಜೊತೆ ಊಟ ಮಾಡ್ದ. ಪಾಕಿಸ್ತಾನ ಅನ್ನುವಂಥ ದೇಶದ ಒಬ್ಬ ಸರ್ವಾಧಿಕಾರಿಯನ್ನು ಕರೆದು ರಾಜಕಾರಣ ಮಾಡಿದ ಟ್ರಂಪ್ ಜನತಂತ್ರದ ಬಹುದೊಡ್ಡ ವಿರೋಧಿಯಾಗಿ ಕಾಣಿಸ್ಕೊಂಡ್ರು. ಟ್ರಂಪ್ ರಾಜಕಾರಣ ಅದು ಜನತಂತ್ರದ ವಿರೋಧಿ ರಾಜಕಾರಣ ಆಗಿತ್ತು. ಆ ಪಾಕಿಸ್ತಾನವನ್ನು ಆ ರೀತಿ ಸಾಕಿ ಸಲಹುವಂತೆ ಅವರ ಕರೆದು ತೊಡೆ ಮೇಲೆ ಕೂತುಕೊಂಡು, ಯಾಕಾಗಿ? ಅದು ಪಾಕಿಸ್ತಾನದಲ್ಲಿ ಸಿಗುವಂಥ ಸಂಪನ್ಮೂಲ ಇದೇನಿದೆ, ಪ್ರಾಕೃತಿಕ ಅದನ್ನು ತೆಗೆದುಕೊಳ್ಳಬೇಕಾಗಿ, ಮತ್ತು ಬೇರೆ ಬೇರೆ ಕಾರಣ, ಅವನು ಬಿಸಿನೆಸ್ ಇಂಟ್ರೆಸ್ಟ್ ಇದ್ದ. ಟ್ರಂಪ್ ಜನತಂತ್ರದ ಆಶಯಗಳನ್ನೇ ಕೊಡಲಿಪೆಟ್ಟುಕೊಟ್ಟ. ಅದಾದ ಮೇಲೆ ಇದ್ದಕ್ಕಿದ್ದ ಹಾಗೆ ಪಾಕಿಸ್ತಾನಿಯರಿಗೆ ಹೊಸ ಹುಮ್ಮಸ್ಸು ಬರೋದಕ್ಕೆ ಪ್ರಾರಂಭ ಆಯಿತು, ಹೊಸ ಶಕ್ತಿ ಬಂದದ್ದಾಯಿತು. ಯಾಕೆಂದರೆ ವಿಶ್ವದ 2 ಪ್ರಬಲ ಶಕ್ತಿಗಳು ಪಾಕಿಸ್ತಾನ ಜೊತೆ ನಿಂತಿದ್ದವು. ಒಂದು ಚೀನಾ ಇಡೀ ಭಾರತ ಪಾಕಿಸ್ತಾನದ ಯುದ್ಧ ಸಂದರ್ಭದಲ್ಲಿ ಎಲ್ಲ ರೀತಿಯ ತಾಂತ್ರಿಕ ನೆರವುಗಳನ್ನು ನೀಡಿತ್ತು. ಯಾವಾಗ ಭಾರತದ ವಿಮಾನಗಳನ್ನು ಹೊಡೆದು ಉಳಿಸಲಾಯಿತು ಅಂತಲ್ಲ ಹೇಳಾಯ್ತಲ್ಲ, ಆಗ ಇಡೀ ಏರ್ ಡಿಫೆನ್ಸ್ ಸಿಸ್ಟಮ್ನಲ್ಲಿ ಏನೇನು ಮಾಡಬೇಕೋ ಅದನ್ನು ಮಾಡಿದ್ದು ಚೈನಾ. ಸೊ ಈ ವಿಶ್ವದ 2 ಬಲಿಷ್ಠ ದೈತ್ಯ ರಾಷ್ಟ್ರಗಳು ನನ್ನ ಜೊತೆ ನಿಂತು ಅಂದಾಗ ಒಬ್ಬ ಸರ್ವಾಧಿಕಾರಿಗೆ ಏನು ಅನಿಸುತ್ತೆ? ಜಗತ್ತನ್ನೇ ಗೆದ್ದಂತೆ ಅನಿಸುತ್ತೆ. ಹೀಗೆ ಅಸೀಂ ಮುನೀರ್ಗೆ ತಾನು ಜಗತ್ತನ್ನೇ ಗೆದ್ದೆ ಅನ್ನಿಸುವಂತ ಮಾಡಿದ್ದು ಈ ಅಮೇರಿಕ ಅನ್ನುವ ದುಷ್ಟ ರಾಷ್ಟ್ರದ ದುಷ್ಟ ಅಧ್ಯಕ್ಷ ಟ್ರಂಪ್. ಇದು ಆದ ಮೇಲೆ ಪಾಕಿಸ್ತಾನದ ಒಳಗಡೆ, ಇದು ಆದ ನಂತರ ಕೂಡ ಪಾಕಿಸ್ತಾನದ ಜನ ಪಾಕಿಸ್ತಾನ ಯುದ್ಧದಲ್ಲಿ ಗೆದ್ದಿದ್ದೇನೋ ನಂಬಲಿಲ್ಲ. ಅವರಿಗೆ ಅನುಮಾನಗಳಿತ್ತು. ಇಡೀ ಪಾಕಿಸ್ತಾನದ ಆರ್ಮಿ ನೆರೇಟಿವ್ಸನ್ನು ಪಾಕಿಸ್ತಾನದ ಜನ ತಿರಸ್ಕರಿಸ್ತಾ ಇದ್ರು. ಸುಳ್ಳು, ಇದು ಸಾಧ್ಯ ಇಲ್ಲ, ಭಾರತವನ್ನು ಆ ರೀತಿ ನಾವು ಸೋಲಿಸ್ತೀವಿ ಅಂತ ಹೇಳ್ತೀವಲ್ಲ, ಅದು ಸುಳ್ಳು ಅಂತ ಪಾಕಿಸ್ತಾನಿಯರು ಮಾತನಾಡ್ತಾ ಇದ್ರು. ಆಗ ಮಾತನಾಡ್ತಾ ಇದ್ದಾಗ ಏನು ಅಸೀಂ ಮುನೀರ ತಾನೇ ಹೋಗಿ ಫೀಲ್ಡ್ ಮಾರ್ಷಲ್ ಹುದ್ದೆಯನ್ನು ಕಸ್ಕೊಂಡ್ನಲ್ಲ, ತನಗೆ ತಾನೇ ಕೊಟ್ಕೊಂಡ್ನಲ್ಲ, ಅದು ಪಾಕಿಸ್ತಾನಿಯರನ್ನ ಇನ್ನಷ್ಟು ಕೆರಳಿಸ್ತು. ಅದು ಇಂತಹ ಪರಿಸ್ಥಿತಿಯಲ್ಲಿ ಅಲ್ಲಿ ಪಾಕಿಸ್ತಾನದಲ್ಲಿ ಒಬ್ಬ ಪ್ರಧಾನಿ ಇದ್ದಾರೆ, ಶಹಬಾಜ್ ಶರೀಫ್ ಅಂತ, ನವಾಜ್ ಶರೀಫ್ ತಮ್ಮ. ಸೊ ಶಹಬಾಜ್ ಶರೀಫ್ಗೆ ನವಾಜ್ ಶರೀಫಿಗೆ ಇರುವ ಬುದ್ಧಿವಂತಿಕೆ ಒಂದು 2 ಪಟ್ಟು ಬುದ್ಧಿ. ಇವು ದೊಡ್ಡ ಚೇಲ. ಇದು ಯಾರ ಚೇಲ? ಈ ಸರ್ವಾಧಿಕಾರಿಯ ಚೇಲ. ಪ್ರತಿ ಕ್ಷಣದಲ್ಲೂ ಎದ್ದ ಕ್ಷಣ ಅವ್ರ ಭಾಷೆಗಳನ್ನು ನೀವು ಕೇಳಿ. ಶಹಬಾಜ್ ಶರೀಫ್ದು ಫಸ್ಟ್ ಸ್ಟಾರ್ಟಿಂಗ್ ಅವನು ಮಾಡೋದೇನು ಅಂದರೆ ಈ ಸರ್ವಾಧಿಕಾರಿಯ ಗುಣಗಾನ ಮಾಡೋದು.
ಆ ಸರ್ವಾಧಿಕ ಅವ್ರು ಬಿಟ್ಟರೆ ಇಲ್ಲ ಅನ್ನೋದು, ಅವರಿಂದ ದೇಶ ಹೋಯಿತು, ಹಾಗಾಯಿತು ಹೀಗಾಯಿತು ಅಂತ ಹೇಳ್ಕೊಂಡು ಓಡಾಡ್ತಾ ಇದ್ದ. ಪಾಪ ಅಲ್ಲಿ ಹೇಳಲೇಬೇಕು, ಇದ್ರೆ ಸೈನ್ಯ ಬಡಿದ್ಬಿಟ್ಟು ಅವನು ಜೈಲಿಗೆ ಹೋಗೋದಾಗುತ್ತೆ. ಸೊ ಆ ಕಾರಣಕ್ಕಾಗಿ ತನ್ನ ಉಳಿವಿಗಾಗಿ ಅಸೀಂ ಮುನೀರ್ನ ಜಪ ಮಾಡ್ತಾ ಹೊಗಳ್ತಾ ಹೋದಂಥ ಶಾಬಾಷ್ ಶರೀಫ್ ಮತ್ತು ಅವರ ಪಕ್ಷ ಅಲ್ಲಿಗೆ ನಿಲ್ಲಿಲ್ಲ. ಅವರು ಮಾಡಿದ ಕೆಲಸ ಏನು ಅಂದರೆ, ಪಾಕಿಸ್ತಾನದ ಸಂವಿಧಾನದ 27ನೇ ತಿದ್ದುಪಡಿಯನ್ನು ತಂದದ್ದು. ಆ 27ನೇ ತಿದ್ದುಪಡಿ ಅಪಾಯಕಾರಿಯಾದ ತಿದ್ದುಪಡಿಯಾಗಿತ್ತು. ಅದು ಎಲ್ಲಿವರೆಗೆ ಅಂದರೆ ಮುಲ್ಲಾ ಅಸೀಂ ಮುನೀರ್ಗೆ ಸರ್ವೋಚ್ಚ ನ್ಯಾಯಾಲಯಕ್ಕೂ ಮೀರಿದಂಥ ಅಧಿಕಾರವನ್ನು ಆ ತಿದ್ದುಪಡಿ ಕೊಡ್ತಾ ಇತ್ತು. ಸರ್ವ ನ್ಯಾಯಾಧೀಶರಿಗೂ ಇಲ್ಲದಿರುವ ಅಧಿಕಾರ ಈ ಫೀಲ್ಡ್ ಮಾರ್ಷಲ್ಗೆ ಅವರು ಹೊಸ ಹುದ್ದೆಯನ್ನು ಸೃಷ್ಟಿಸಲಾಗಿತ್ತು. ಅದು ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಅಂತ ಎಲ್ಲ ಮೂರು ಸೇರಿಬಿಟ್ಟು ಈ ರಾಕ್ಷಸ ಇನ್ನಷ್ಟು ಶಕ್ತಿಯನ್ನು ತುಂಬಿಕೊಂಡ. ಇದರಿಂದ ಆತ ಪ್ರಶ್ನಾತೀತ ಸರ್ವಾಧಿಕಾರಿಯಾಗಿ ಬೆಳೆದ. ಇದು ಆಗ್ತಾ ಇದ್ದಂತೆ ಪಾಕಿಸ್ತಾನದಲ್ಲಿ ಶುರುವಾಯಿತು ನೋಡಿ ಪ್ರತಿಭಟನೆ. ಜನ ಎಲ್ಲ ಪ್ರತಿಭಟನೆ ಮಾಡೋದಕ್ಕೆ ತೀರ್ಮಾನ ಮಾಡಿದ್ರು. ಅಸೀಂ ಮುನೀರ್ಗೆ ಇಂಥ ಅಧಿಕಾರ ಕೊಟ್ಟಂಥ ಸಂವಿಧಾನದ ತಿದ್ದುಪಡಿಯನ್ನು ಜನ ವಿರೋಧಿಸತೊಡಗಿದರು. ಇದು ಪಾಕಿಸ್ತಾನದಾದ್ಯಂತ ಪ್ರತಿಧ್ವನಿಸುವ ಸ್ಥಿತಿ ಬಂತು. ಆಗ ಅಸೀಂ ಮುನೀರಿಗೆ ಉಳಿದದ್ದೇನು, ಮತ್ತೆ ಭಾರತ ವಿರೋಧಿ ಇದೇನಿದೆ ನೆರೇಟಿವ್ಸನ್ನು ಪ್ರಚುರಪಡಿಸಬೇಕು ಮತ್ತು ಭಾರತದ ಒಳಗಡೆ ಏನಾದರೂ ಒಂದು ಘಟನೆ ನಡೆಯುವಂತೆ, ಉಗ್ರಗಾಮಿ ದಾಳಿ ನಡೆಯುವಂತೆ ಮಾಡಬೇಕು. ಆಗ ಎಲ್ಲ ಈ ವಿಚಾರಗಳು ಆ ಕಡೆ ಶಿಫ್ಟ್ ಆಗ್ತವೆ ಅನ್ನುವುದು ಮುನೀರ್ ಆಲೋಚನೆಯಾಗಿತ್ತು. ಭಾರತ ಮತ್ತು ಪಾಕಿಸ್ತಾನದ ಸಂಬಂಧ ಹಾಗೆಯೇ. ಈ ಎರಡೂ ದೇಶಗಳಲ್ಲಿ ಒಂದು ದೇಶದಲ್ಲಿ ಬೆಂಕಿ ಬಿದ್ದರೆ ಇನ್ನೊಂದು ದೇಶದಲ್ಲಿ ಕೆಲವರು ಸಂತೋಷದಿಂದ ಕುಣಿದಾಡ್ತಿರ್ತಾರೆ. ಅಲ್ಲಿ ಹೆಣ ಉರುಳಿದರೆ ಇಲ್ಲಿರುವವರು ಸಂತೋಷ ಪಡ್ತಾರೆ, ಇಲ್ಲಿರುವವರು ಹೆಣ ಬಿದ್ದರೆ ಅಲ್ಲಿರುವವರು ಸಂತೋಷ ಪಡ್ತಾರೆ. ಅಂದರೆ ಸಾವಿನಲ್ಲೂ ಸಂತೋಷ ಪಡುವ ಮನಸ್ಥಿತಿ ಇದೆಯಲ್ಲ, ಇದು ಭಾರತ ಉಪಖಂಡದಲ್ಲಿ ಸ್ಪ್ರೆಡ್ ಆಗಿದೆ ಕಮ್ಯುನಲ್ ಆಧಾರದಲ್ಲಿ. ಸೊ ಅದಾದ ತಕ್ಷಣ ಆತ ಸೂಚನೆ ಕೊಟ್ಟಿದ್ದು ಅವು ಸಾಕಿ ಸಲಹುತ್ತಿರುವ ಉಗ್ರಗಾಮಿ ಸಂಘಟನೆಗಳಿಗೆ ಅಸೀಂ ಮುನೀರ್. ಅದು ಆದಮೇಲೆ ಏನಾಯಿತು ಅಂತ, ಒಂದು ಭಾರತದಲ್ಲಿ ಒಂದು ಅತಿ ದೊಡ್ಡ ಒಂದು ದಾಳಿ ನಡೆಸಬೇಕು ಅಂಥೇಳಿ ಈ ಜೈಷೆ ಸಂಘಟನೆ ಅವರೆಲ್ಲ ಪ್ಲ್ಯಾನ್ ಮಾಡಿದರು. ಆದರೆ ಏನಾಯಿತು, ಜಮ್ಮು ಮತ್ತು ಕಾಶ್ಮೀರದ ಪೊಲೀಸರು ಫರೀದಾಬಾದ್ನಲ್ಲಿ RDS ಅತಿ ದೊಡ್ಡದು, ಎಷ್ಟು 2000 ಕೆಜಿ ಅಂಥ RDS ಅಷ್ಟು ಇರೋದು ಗೊತ್ತೇ ಇರೋಕ್ಕೆ ಸಾಧ್ಯ ಇರಲಿಲ್ಲ. ಅಂಥದ್ದನ್ನು ದಾಳಿ ಮಾಡಿ ಹಿಡಿದುಬಿಟ್ರು. ಆವಾಗ ಇದು ಒಂದು ರೀತಿಯಲ್ಲಿ ತಕ್ಷಣ ಏನಾದರೂ ಮಾಡಬೇಕು ಅಂತ ಅನಿಸಿದ್ದೇನಿದೆ ಅದು ಪಾಕಿಸ್ತಾನದ ಅಸೀಂ ಮುನೀರ್ದೆ. ಹಾಗಿದ್ದರೆ ತಕ್ಷಣ ಏನಾದರೂ ಮಾಡಲೇಬೇಕು, ಇಲ್ಲದ್ರೆ ಎಲ್ಲ ಪ್ಲ್ಯಾನು ಹಾಳಾಗುತ್ತೆ. ಸಣ್ಣದು ಸಾಯೋರು ಸಾಯಲಿ, 4 ಜನ ಸಾಯಲಿ, 10 ಜನ ಸಾಯಲಿ, ಈಗ 100 ಜನ ಕೊಲ್ಲಕ್ಕಾಗಲ್ಲ ಅನ್ನುವ ಸ್ಥಿತಿಗೆ ಬಂದು ಈ ದೆಹಲಿ ಬ್ಲಾಸ್ಟ್ ಯೋಜನೆಯನ್ನು ರೂಪಿಸಲಾಯಿತು. ಇದನ್ನು ಈ ನೆರೇಟಿವ್ಸನ್ನು ಮುಂದಿಟ್ಟುವವರು ಪಾಕಿಸ್ತಾನದ ಮಾಜಿ ಸೈನಿಕರೊಬ್ಬರು, ಏನೋ ಅಸೀಂ ಅಂತ ರಾಜ ಅಂತ. ಅವರು ಈ ಮುನೀರ್ನನ್ನು ಮೊದಲಿಂದ ಬಲ್ಲವರು. ಈತನನ್ನು ಅತ್ತಗೆ ಅಪಾಯಕಾರಿಯಾದ ಮನುಷ್ಯ ಅಂತ ಅವರು ಕರೀತಾರೆ. ಹಾಗೂ ಇಡೀ ವಿಶ್ವಕ್ಕೆ ಬೆದರಿಕೆಯನ್ನು ಉಂಟು ಮಾಡಬಲ್ಲ ಹುಚ್ಚ ಅವನು ಅಂತ. ಮತ್ತು ಅವನ ಕೈಯಲ್ಲಿ ಈಗ ನ್ಯೂಕ್ಲಿಯರ್ ಬಟನ್ ಇದೆ. ಹುಚ್ಚನ ಕೈಯಲ್ಲಿ ನ್ಯೂಕ್ಲಿಯರ್ ಬಟನ್ ಇದೆ. ಆತ ಯಾವ ಕಾರಣಕ್ಕೆ ಎಲ್ಲಿ ಒತ್ತಾನೆ, ಯಾಕೆ ಒತ್ತಾನೆ ಗೊತ್ತಾಗದೇ ಇರ್ಬೋದು. ಆದ್ದರಿಂದ ವಿಶ್ವವೇ ಅಪಾಯದಲ್ಲಿದೆ ಅನ್ನುವ ಮಾತನ್ನು ಪಾಕಿಸ್ತಾನದ ನಿವೃತ್ತ ಸೈನ್ಯದ ಅಧಿಕಾರಿಗಳು ಹೇಳ್ತಿದ್ದಾರೆ. ಆದ್ದರಿಂದ ಅವರ ಪ್ರಕಾರ ಈ ಇಡೀ ಘಟನೆಯ ಹಿಂದೆ ಇರುವವನು ಮುಲ್ಲಾ ಅಸೀಂ ಮುನೀರ್. ಈಗ ಇದರ ಮುಂದೆ ಭಾರತ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ? ಯಾಕಂದರೆ ಈ ಹುಚ್ಚನ ಕೈಯಲ್ಲಿ ಇರುವ ನ್ಯೂಕ್ಲಿಯರ್ ಬಟನ್, ಅದರ ಜೊತೆಗೆ ಇನ್ನೊಬ್ಬ ಅಮೇರಿಕಾದ ಹುಚ್ಚ ಟ್ರಂಪ್ನ ಬೆಂಬಲ. ಆತ ಯಾವ ಮೂಮೆಂಟಿಗೆ ಎಲ್ಲಿ ತಿರ್ಕೋತಾನೆ, ಏನು ಮಾಡ್ತಾನೆ, ಯಾರಿಗೂ ಊಹಿಸೋಕ್ಕೆ ಸಾಧ್ಯ ಇಲ್ಲ. ಅಂಥ ಹುಚ್ಚ ಅವನು. ಆದ್ದರಿಂದ ಇಂಥ ಹುಚ್ಚರ ನಡುವೆ ವಿಶ್ವ ನರಳ್ತಾ ಇದೆ. ಯಾರು ಏನು ಮಾಡ್ತಾರೆ ಗೊತ್ತಿಲ್ಲ. ಇನ್ನು ನಮ್ಮವ್ರ ಬಗ್ಗೆ ನಾನು ಹೇಳಿದ್ದಾರೆ, ಏನು ಮಾಡ್ತಾರೆ ನಮ್ಮವರಷ್ಟೇ. ಅದನ್ನು ನೀವೇ ಅನಲೈಸ್ ಮಾಡಿ ಏನು ಮಾಡಬಹುದು ಅನ್ನೋಂಥ. ಅದರಿಂದ ಇಂಥ ಒಂದು ಅಪಾಯಕಾರಿಯಾದ ಸ್ಥಿತಿಯಲ್ಲಿ ನಾವು ತಲುಪಿದ್ದೇವೆ, ವಿಶ್ವ ತಲುಪಿದೆ, ಬಿಕಾಸ್ ಆಫ್ ಮುಲ್ಲಾ ಅಸೀಂ ಮುನೀರ್. ಇದು ಇವತ್ತಿನ ವಿಶೇಷ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರದಾಗ ಮತ್ತೆ ಬರ್ತೀನಿ.
ನನ್ನ ವಾಯಿನ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದು ಮರಿಬೇಡಿ. ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ, ಸ್ವಾತಂತ್ರ್ಯ ಪತ್ರಿಕೋದ್ಯಮವನ್ನು ಉಳಿಸಿ, ನನ್ನನ್ನು ಆಶೀರ್ವದಿಸಿ. ನಮಸ್ಕಾರ.